ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗು ಒಂದು ವೀಕೆಂಡ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಸಂಡೇ ಮಾಡ್ತಿದ್ದೀನಿ. ನನಗೆ ಸ್ಯಾಟರ್ಡೇ ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಸ್ಯಾಟರ್ಡೇ ನನಗೂ ಕೂಡ ಬೇಜಾರಾಗಿರುತ್ತೆ. ಸೊ ಸ್ವಲ್ಪ ಡ್ಯಾನ್ಸ್ ಮಾಡ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಏನಾದರೂ ತುಂಬ ಖುಷಿ ಆದಾಗ ಅಥವಾ ನನಗೆ ಬೋರ್ ಆಗ್ತಿದೆ ಅನಿಸಿದ್ರೆ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಕುಕ್ ಮಾಡಬೇಕಾದ್ರೆ ಇದೆಲ್ಲ ಆವಾಗವಾಗ ಆಗ್ತಿರುತ್ತೆ. ಸೊ ಸಂಡೇ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಚಂದು ಬ್ರೇಕ್ಫಾಸ್ಟು ತುಂಬ ಜಾಸ್ತಿ ತಿನ್ನಲ್ಲ. ಸೊ ಸಂಡೇ ಅಂದರೆ ಎದ್ದೇಳೋದೇ ಲೇಟ್ ಆಗಿಬಿಟ್ಟಿರುತ್ತೆ. ಸೊ ಆಲ್ಮೋಸ್ಟ್ ಒಂದ್ಸರಿ ಬ್ರಂಚ್ ಥರನೂ ಆಗಿಬಿಟ್ಟಿರುತ್ತೆ. ಜಿಯನ್ಗೆ ಹಾಲು ರೆಡಿ ಮಾಡಿ ನನಗೆ ಜಿಯನ್ ಕೇಳಿದೆ ನಾನು ಏನು ಬೇಕಂತ. ಒಂದು ಸಾಸೇಜ್ ಬೇಕು ಅಂತ ಹೇಳ್ದ. ಸೊ ಇಲ್ಲಾಂದರೆ ಜಾಸ್ತಿ ಮನೇಲಿ ಸಾಸೇಜ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಬಟ್ ಅವನು ಕೇಳ್ದ ಅಂದ್ಬಿಟ್ಟು ಸ್ವಲ್ಪ ಮಾಡಿದ್ವಿ. ಸೊ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ಕುತ್ಕೊಂಡು ಟಿ ವಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮದು ಬ್ರೇಕ್ಫಾಸ್ಟ್ ಆಯಿತು. ಫ್ರೆಂಡ್ಸ್, ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಏನಂದರೆ ನಮ್ಮ ಮನೆಗೊಂದು ಅಂದರೆ ಮಿಕ್ಸರ್ ತೊಗೊಳ್ಳೋಣ ಅಂತ ಇದು ಬಂದು ಅಗರೋ ಅವ್ರದ್ದು ಸ್ಟ್ಯಾಂಡ್ ಮಿಕ್ಸರು. ಇದು ತುಂಬ ದಿನಗಳಿಂದ ಚಪಾತಿ ಹಿಟ್ಟು ಕಲಿಸೋದಕ್ಕೆ ಈ ಥರದೊಂದು ಮಿಕ್ಸರ್ ಬೇಕು ಅಂತ ಅನ್ಕೋತಿದ್ದೆ, ಬೇರೆ ಬೇರೆ ಎಲ್ಲದಕ್ಕೂ. ಸೊ ಫೈನಲಿ ತೊಗೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದು ಅಗಾರೋ ರಾಯಲ್ ಸ್ಟ್ಯಾಂಡ್ ಮಿಕ್ಸರ್ 1000 ವ್ಯಾಟ್. ಸೊ ಇದರಲ್ಲಿ ನಿಮಗೆ ಹೇಳಬೇಕು ಅಂದರೆ 5 ಲೀಟರ್ ಎಸ್ ಬೌಲ್ ಬರುತ್ತೆ. ಹಾಗೆ ಅದ್ರ ಜೊತೆಗೆ ನಿಮಗೆ ವಿಸ್ಕಿಂಗ್ ಕೋನ್ ಬರುತ್ತೆ, ಮಿಕ್ಸಿಂಗ್ ಬೀಟರ್ ಬರುತ್ತೆ, ಹಾಗೆಯೇ ಡೋ ಹುಕ್ ಬರುತ್ತೆ. 8 ಸ್ಪೀಡ್ ಸೆಟ್ಟಿಂಗ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. 2 ಇಯರ್ ವಾರಂಟಿ ಕೂಡ ಸಿಗುತ್ತೆ. ಹಾಗೆ ಯೂಸ್ ಮಾಡೋದು ಕೂಡ ತುಂಬ ಈಸಿ. ನೋಡ್ಬೋದು, ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಇಲ್ಲಿ ನೀವು ಯಾವುದು ಬೇಕೋ ಅದನ್ನು ಹಾಕ್ಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಿಕ್ಸ್ ಮಾಡ್ಕೋಬೋದು. ನಾನಿವಾಗ ಇಲ್ಲಿ ಚಪಾತಿ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಚಪಾತಿ ಹಿಟ್ಟು ಕಲಿಸೋದು ಈಸಿ ಆಗುತ್ತೆ, ಮತ್ತು ನಾನು ಕಲಿಸ್ಕೊಂಡು ಬೇಕಾದಾಗ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ತುಂಬ ಸಾಫ್ಟಾಗಿ ರೆಡಿ ಆಯಿತು, ಬೇಗ ಕ್ವಿಕ್ಕಾಗಿ ಆಯಿತು ಅಂತ ಹೇಳ್ಬೋದು. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಲಂಚ್ ಕೂಡ ಮುಗಿಸಿ ನಾವು ಹೊರಟ್ವಿ. ಎಲ್ಲಿಗೆ ಅಂದರೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಇತ್ತು. ಹಾಗೆಯೇ ಸ್ವಲ್ಪ ಹೊತ್ತು ಹಾಗೆ ಸುತ್ತಾಡಿಕೊಂಡು ಜಿಯನ್ಗೆ ಆಟ ಆಡಬೇಕಂದ ಅದಕ್ಕೆ ಹೊರಟ್ವಿ. ಸೊ ಹೇಗೆ ಅಂದರೆ ಎಷ್ಟು ಬೇಗ ವಿಂಟರಿಂದ ಸಮ್ಮರ್ ಬಂದುಬಿಡ್ತು ನೋಡಿ. ಸನ್ಗ್ಲಾಸಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಇವಾಗ ಅದೆಲ್ಲ ಹೊರಗಡೆ ಬರುತ್ತೆ. ಇಷ್ಟು ದಿನ ಬರೀ ಹುಡ್ಡಿ ಆಗಿರ್ಬೋದು ಮತ್ತು ಸ್ವೆಟ್ ಶರ್ಟ್ ಇದನ್ನು ಯೂಸ್ ಮಾಡ್ತಿದ್ವಿ. ಇವಾಗ ಮತ್ತೆ ಲಿನನ್ನು, ಕಾಟನ್ ಡ್ರೆಸ್ಸು ಸ್ಟಾರ್ಟ್ ಆಯಿತು. ಸೊ ನನಗೆ ಸಮ್ಮರ್ ಇಷ್ಟ ಆಗುತ್ತೆ, ಯಾಕೆಂದರೆ ಏನು ಡ್ರೆಸ್ ಬೇಕಾದರೂ ಹಾಕೋಬೋದು ಅಂತ. ಬಟ್ ವಿಂಟರು ಇಷ್ಟ ಆಗುತ್ತೆ, ಯಾಕೆಂದರೆ ವಿಂಟರ್ ಕ್ಲೋತ್ಸ್ ಆದರೆ ನನಗೆ ತುಂಬ ಇಷ್ಟ. ಸೊ ಅಲ್ಲಿಂದ ಡೈರೆಕ್ಟಾಗಿ ಒಂದು ಕಾಫಿ ಕುಡಿಯೋಣ ಅಂತ ಹೊರಟ್ವಿ. ಇಬ್ಬರು ವೀಕೆಂಡ್ ಬಂದರೆ ಅಂದರೆ ಕಾಫಿ ನಮಗೆ ತುಂಬ ಇಷ್ಟ ಆಗುತ್ತೆ. ನನಗಂತೂ ಅದರಲ್ಲಿ ಕಾಫಿ ತುಂಬ ಇಷ್ಟ. ಸೊ ಜಿಯನ್ ಅಲ್ಲೇ ಒಂದು ಹೊಸದಾಗಿ VR ಮಾಲಲ್ಲಿ ಕ್ಲೈಂಬ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ, ಅಲ್ಲಿ ಹೋಗ್ಬೇಕಂತ ಎಲ್ಲ. ಸೊ ಲಾಸ್ಟ್ ಟೈಮ್ ಹೋಗಿದ್ದಾಗಲೇ ಹೋಗ್ಬೇಕಂತ ಕೇಳಿದ್ದ, ಬಟ್ ಅವಾಗ ಹೋಗೋದಕ್ಕಾಗಿರಲಿಲ್ಲ, ಟೈಮ್ ಇರಲಿಲ್ಲ. ಬಟ್ ಈ ಸರಿ ಹೋಗೋದಾಗ ಟೈಮ್ ಇತ್ತು, ಬೇರೆ ಏನೂ ಇರಲಿಲ್ಲ, ಜಸ್ಟ್ ಗ್ರೋಸರಿ ಶಾಪಿಂಗ್ ಮಾಡ್ಕೊಂಡು ಬರೋದು ಅಷ್ಟೇ ಇತ್ತು. ಅದರಿಂದ ಅಲ್ಲಿ ಅವನು ಕರ್ಕೊಂಡು ಹೋದ್ವಿ. ಸೊ ಇದು ಆಲ್ಮೋಸ್ಟ್ 1 ಅವರ್ಗೆ 800 ರುಪೀಸ್ ಚಾರ್ಜ್ ಮಾಡಿದ್ರು. ಅಲ್ಲಿಂದ ನಾವು ಹೊರಟ್ವಿ ನಮ್ಮ ಗ್ರೋಸರಿ ಶಾಪಿಂಗ್ಗೆ. ಅಲ್ಲೇ ಲೂಲು ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಹೋದ್ವಿ. ನಮ್ಮಿಬ್ರಿಗೂ ಅಲ್ಲಿ ತುಂಬ ಇಷ್ಟ ಆಗುತ್ತೆ ಎಲ್ಲ ಗ್ರೋಸರಿ ಎಲ್ಲ, ಅದಕ್ಕೆ ಅಲ್ಲೇ ಹೋಗ್ತೀವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಗ್ರೋಸರಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಸೊ ಅದರಿಂದ ಇದೇನು ಜಾಸ್ತಿ ನಾನು ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಬೆಳಿಗ್ಗೆ ಎದ್ದು ಎಲ್ಲ ಬಾಟಲ್ಗೆ ವಾಟರ್ ಫಿಲ್ ಮಾಡಿ ಅದನ್ನೆಲ್ಲ ತೊಗೊಂಡೋಗಿಟ್ಟು, ಇದೆಲ್ಲ ಕೆಲಸ ಹೆಣ್ಮಕ್ಳಿಗೆ ಅದು ಚಿಕ್ಕ ಚಿಕ್ಕ ಕೆಲಸನೇ ಅನ್ಬೋದು, ಬಟ್ ಎಲ್ಲನೂ ಕೆಲಸನೇ. ಸೊ ಅದೆಲ್ಲ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಕ್ಲೋತ್ಸ್ ಇರುತ್ತೆ, ಅದು ವಾಶ್ಗೆ ಹಾಕೋದಿರುತ್ತೆ. ಯಾಕೆಂದರೆ ನಮ್ಮದು ಸಪ್ರೇಟಾಗಿ ಹಾಕ್ತೀನಿ, ಜಿಯನ್ದು ಸಪ್ರೇಟಾಗಿ ಹಾಕ್ತೀನಿ. ಅದರಿಂದ ನಾನು ಅವಾಗವಾಗ ಸ್ವಲ್ಪ ಸ್ವಲ್ಪ ಆಗಿದ ತಕ್ಷಣ ಹಾಕಿಬಿಡ್ತೀನಿ.
ನಮ್ಮದು ವಾಷಿಂಗ್ ಮಷಿನ್ ಬಗ್ಗೆನೂ ಕೇಳ್ತಾ ಇರ್ತೀರ ತುಂಬ ಜನ, ರಮ್ಯಾ ಯಾವುದು ಅಂತ. ನಮ್ಮದು ಬಂದು ಬಾಷ್ ಇದು. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ನಾವು ತೊಗೊಂಡಾಗಿಂದನೂ, ಫ್ರಂಟ್ ಲೋಡು. ಸೊ ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಏನಾದರೂ ಹಾಗೆ ಹಿಂಗೆ ಆಗಿರುತ್ತಲ್ಲ ಮನೆ, ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡೋದು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೆನ್ನೆ ಸಂಡೇ ವ್ಲಾಗ್ ನೋಡ್ತಾ ಇದ್ವಿ. ಸ್ವಲ್ಪ ನಾವು ಗ್ರೋಸರಿ ಎಲ್ಲ ತೊಗೊಂಬರೋದಿತ್ತು, ತುಂಬ ದಿನ ಆಗಿತ್ತು ಹೋಗಿ ಅಲ್ಲೆಲ್ಲ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಬಟ್ ಏನು ಗ್ರೋಸರಿ ಅಂದರೆ ರೈಸು ಅದೆಲ್ಲ ತರಲಿಲ್ಲ, ಯಾಕೆಂದರೆ ಈಗ ಸ್ವಲ್ಪ ದಿನಗಳಿಂದ ನಾನು ರೈಸು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಸೊ ಅದೆಲ್ಲ ಊರಿಂದನೇ ತರಿಸ್ಕೊತೀನಿ. ಬಟ್ ಸೊ ಬೇರೆದು ಅವಲಕ್ಕಿ, ರವೆ ಈ ಥರದ್ದೆಲ್ಲ ತೊಗೊಂಡು ಬಂದ್ವಿ. ಎಲ್ಲ ಎತ್ತಿಡ್ಬೇಕೀಗ. ತರೋದು ಒಂದು ಕಷ್ಟ ಆಗಿ ಎತ್ತಿಡೋದು ಒಂದು ಕಷ್ಟ ಅಪ್ಪ. ಸೊ ರಾತ್ರಿ ಲೇಟ್ ಆಗಿರುತ್ತಾ, ಹೋಗಿ ಎಲ್ಲ ಬರೋಷ್ಟರಲ್ಲಿ ಅವಾಗ ಬಂದು ತಂದು ಇಟ್ಬಿಟ್ಟು ಫ್ರಿಜ್ಗೆ ಏನಾದ್ರು ಇಡೋದಿದ್ರೆ ಆ ಥರದ್ದೆಲ್ಲ ಸ್ಟೋರೇಜ್ ಮಾಡೋದು, ಫ್ರಿಜ್ಜಲ್ಲಿ ಆ ಥರದ್ದೆಲ್ಲ ಇಟ್ಬಿಡೋದು. ಸೊ ಬೇರೆ ಎಲ್ಲ ಸೊ ಇವಾಗ ಎತ್ತಿಡ್ಬೇಕು ನಾನು. ಅಂದರೆ ಸ್ವಲ್ಪ ಜನ ಕೇಳ್ತಾ ಇದ್ರಿ ಗ್ರೋಸರಿ ಶಾಪಿಂಗ್ ಬಗ್ಗೆ ಹೇಳಿ, ನೀವೆಲ್ಲಿ ಮಾಡ್ತೀರಾ ಅಂತ. ಸೊ ನಾನು ಹಿಂಗೆ ಅಂದರೆ ಇಲ್ಲಿ ಅಲ್ಲಿ ಒಂದೇ ಅಂತಲ್ಲ, ಎಲ್ಲಾದರೂ ಆಗ್ಬೋದು. ನಾನು ಎಲ್ಲಾದರೂ ಈಗ ಶಾಪಿಂಗ್ ಹೋಗಿರ್ತೀನಿ ಅಥವಾ ಸುಮ್ಮನೆ ಎಲ್ಲಾದರೂ ಹೋಗಿರ್ತೀನಿ, ಅಲ್ಲೆಲ್ಲಾದರೂ ಸೂಪರ್ ಮಾರ್ಕೆಟ್ ಇದ್ದರೆ ಅಲ್ಲೇ ತಂದುಬಿಡ್ತೀನಿ. ಇಲ್ಲ ಮನೆ ಹತ್ರ ಯಾವ್ದಾದ್ರು ಸೂಪರ್ ಮಾರ್ಕೆಟ್ ಇದ್ದರೆ ಅಲ್ಲೇ ಹೋಗೋದು. ಆಗ ಒಂದೊಂದ್ಸರಿ ಇಲ್ಲ ಮನೆ ಹತ್ರ ತರಕಾರಿ ಅಂಗಡಿಗಳು ಬರೀ ತರಕಾರಿ ಆದರೆ ಇಲ್ಲೇ ಮನೆ ಹತ್ರ ಹೋಗಿ ತೊಗೊಂಬರೋದು. ಸೊ ಈ ರೀತಿ ಮಾಡ್ತೀನಿ. ಅದರಿಂದ ಪರ್ಟಿಕ್ಯುಲರಾಗಿ ಇಲ್ಲೇ ಹೋಗ್ತೀನಿ ಅಂತ ಏನಿಲ್ಲ. ಸೊ ನೀವೆಲ್ಲ ಹೆಂಗೆ ಗ್ರೋಸರಿ ಶಾಪಿಂಗ್ ಮಂತ್ಲಿ ನಿಮ್ದೆಲ್ಲ ಹೆಂಗಿರುತ್ತೆ ಹಂಗೆ ಇರುತ್ತೆ. ಆಯಿಲ್ ಆಗಿರ್ಬೋದು, ಒಂದೊಂದ್ಸರಿ ಆಯಿಲ್ ಇರುತ್ತೆ ಅದಕ್ಕೆ ಆಯಿಲ್ ತರಲ್ಲ. ಸೊ ಎಲ್ಲರ ಮನೇಲಿ ಹೆಂಗಿರುತ್ತೆ ಹಾಗೆ ಇರುತ್ತೆ. ಒಂದೊಂದ್ಸರಿ ಏನಾದ್ರು ತುಂಬ ಅರ್ಜೆಂಟ್ ಬೇಕು, ಖಾಲಿ ಆಗಿಬಿಟ್ಟಿದೆ ಅಂದರೆ ಇನ್ಸ್ಟಾಮಾರ್ಟ್ ಆಗಿರ್ಬೋದು, ಜೆಪ್ಟೋ ಆಗಿರ್ಬೋದು, ಅದನ್ನು ಕೂಡ ಯೂಸ್ ಮಾಡ್ತೀನಿ. ಸೊ ಈ ಥರ ಎಲ್ಲ ಯೂಸ್ ಮಾಡ್ತೀವಿ, ಪರ್ಟಿಕ್ಯುಲರಾಗಿ ಒಂದೇ ಅಂತಲ್ಲ. ಮತ್ತು ಒಂದು ತಿಂಗಳು ಪೂರ್ತಿ ನಾನು ಏನು ಹೇಳ್ತಾರೆ ಅದನ್ನು ಲಿಸ್ಟ್ ಮಾಡಿಕೊಂಡು ತರೋದು ನಾನು ಇಲ್ಲ. ಸೊ ಆ ಥರದ್ದೆಲ್ಲ ಇಲ್ಲ, ಏನೇನು ಖಾಲಿ ಆಗುತ್ತೆ ಅದನ್ನು ಮಾತ್ರ ತರೋದು. ಸೊ ಆ ರೀತಿ. ಬಟ್ ಇವಾಗಂತೂ ಅಪ್ಪ ಗ್ರೋಸರಿ ಶಾಪಿಂಗ್ ಹೋಗಿ ತರಕಾರಿಗೂ ತೊಗೊಂಡ್ಬನ್ನಿ ಸಿಕ್ಕಾಬಟ್ಟೆ ದುಡ್ಡು ಜಾಸ್ತಿನೇ ಅಂತ ಹೇಳ್ಬೋದು. ಎಲ್ತಂದ್ರೂ ಒಂದೊಂದ್ಸರಿ ಅನಿಸುತ್ತೆ ಒಂದು 3-4 ಇಯರ್ಸ್ ಕಂಪೇರ್ ಮಾಡಿ ನೋಡಿದ್ರೆ ಇವಾಗ ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಚೆಂದ ಅದನ್ನೇ ಮಾತಾಡ್ತಿರ್ತೀವಿ, ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಲೈಫು ಕೂಡ ಅಷ್ಟೇ. ಬಟ್ ನಾನಿಂದ ಇಲ್ಲಿ ಹೋಗಿ ತಂದಾಗ ನನಗೆ ನಾವು ಅಷ್ಟೊಂದು ಏನಂದರೆ ಇಲ್ಲಿ ನಾರ್ಮಲ್ ಚಿಕ್ಕ ಚಿಕ್ಕ ವೆಂಡರ್ಸ್ ಹತ್ರ ತೊಗೊಂಡಾಗ ಅಷ್ಟೊಂದು ನಾವು ಬಾರ್ಗೇನ್ ಮಾಡೋಕ್ಕೆಲ್ಲ ಹೋಗೋದಿಲ್ಲ, ಸುಮ್ಮನೆ ತೊಗೊಂಡು ಬಂದ್ಬಿಡ್ತೀವಿ. ನಾವೇನು ಮಾಡ್ತೀವಿ ಅಂದರೆ ಇವಾಗ ಸೂಪರ್ ಮಾರ್ಕೆಟಲ್ಲಿ ಹೋಗಿದ್ರೆ ಅವರೆಲ್ಲ ಎಷ್ಟು ಹಾಕಿರ್ತಾರೆ ಅಷ್ಟೇ ತೊಗೊಂಬಂದ್ಬಿಡ್ತೀವಿ. ಬಟ್ ಇಲ್ಲಿ ಹೋದಾಗ ಏನು ಮಾಡ್ತೀವಿ, ಇಲ್ಲ ಇನ್ನೂ ಕಡಿಮೆ ಕೊಡಿ ಅಂತ. ಸೊ ಅದಕ್ಕೆ ಇಲ್ಲ, ನಾವು ಎಷ್ಟು ಹೇಳ್ತಾರೆ ಅಷ್ಟಕ್ಕೆ ಕೊಟ್ಟು ತೊಗೊಂಡ್ಬರ್ತೀವಿ. ಕೆಂಪು ಗುಲಾಬಿ ಬಾಹುಗಳು ಗ್ರೋಸರಿ ತರೋದು ನನಗೆ ತುಂಬ ಖುಷಿ ಆಯಿತಾ. ಅದೆಲ್ಲ ಬಂದಮೇಲೆ ಮತ್ತೆ ಅರೇಂಜ್ ಮಾಡಿರೋದೆಲ್ಲ ಅದು ಸ್ವಲ್ಪ ಕಷ್ಟ, ಬಟ್ ಅದನ್ನು ಕೂಡ ಎಂಜಾಯ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಇದೊಂದು ಬೇರೆ ತೊಗೊಂಡು ಬಂದೆ. ಜಿಯನ್ಗೇನೋ ಟೋಸ್ಟ್ ಎಲ್ಲ ಮಾಡಿದ್ರೆ, ಸ್ಯಾಂಡ್ವಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನನಗೆ ನಾರ್ಮಲ್ ತವಾ ಮೇಲೆ ಈ ಥರ ತವಾ ಟೈಪ್ ಬರೋದ್ರಲ್ಲಿ ಮಾಡೋಕ್ಕೆ ಇಷ್ಟನೇ, ನಾರ್ಮಲ್ದು. ಸೊ ಈ ಥರ ಕ್ಲೋಸ್ ಮಾಡಿ ಅದು ಪ್ರೆಸ್ ಮಾಡಿ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಸಿಂಪಲ್ಲಾಗಿತ್ತು ತೊಗೊಂಡು ಬಂದೆ. ಲಂಚಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಅಕ್ಕಿ ರೊಟ್ಟಿ ನಾನು ಒಂದು 2-3 ಥರ ಮಾಡ್ತೀನಿ. ಇದು ಬಂದರೆ ಇದು ಕಟ್ಟೋದು. ಸೊ ಇದಕ್ಕೆ ಸ್ವಲ್ಪ ಆನಿಯನ್ನು, ಸೊಪ್ಪು ಎಲ್ಲ ಹಾಕಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೆ. ಮತ್ತು ಒಂದು ನಮ್ಮ ಮಂಡ್ಯ ಸ್ಟೈಲ್ದು ಬಳಿಯೋದು, ಆ ರೊಟ್ಟಿ ಬಂದರೆ ನನಗೆ ಕಡಲೆಕಾಯಿ ಚಟ್ನಿ ಜೊತೆ ಇಷ್ಟ ಆಗುತ್ತೆ. ಜನಗೆ ಅದಿಷ್ಟ ಆಗುತ್ತೆ, ಇದು ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಇದು ನಾನು ಜಾಸ್ತಿ ಮಾಡಲ್ಲ. ಬಟ್ ಅವತ್ತು ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಮಾಡಿದೆ. ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು. ಜನರು ಕೂಡ ತುಂಬ ಇಷ್ಟಪಟ್ಟರು. ಸೊ ನನ್ನ ಲಂಚ್ ರೆಡಿ ಆಯಿತು. ಅಕ್ಕಿ ರೊಟ್ಟಿ, ಚಟ್ನಿ ಮತ್ತು ಸ್ವಲ್ಪ ಸ್ಯಾಲೆಡ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ವ್ಲಾಗ್ಸ್ ನೋಡ್ತಾ ಇದ್ರಿ, ಬಟ್ ನಮ್ಮ ಮಧ್ಯೆ ಸ್ವಲ್ಪ ನಾನು ಸ್ಟಾಪ್ ಮಾಡಿದೆ, ಬೇರೆ ಏನೇನೋ ಆಯಿತು. ಸೊ ಅದ್ರ ಬಗ್ಗೆ ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಈ ವ್ಲಾಗ್ ಎಂಡ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಎಂಡ್ ಮಾಡೋಣ ಅಂತ ತೊಗೊಂಡೆ. ಹಾಗೆ ಈ ವ್ಲಾಗಲ್ಲಿ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ
ಕಾಫಿ ಮಾಡ್ತಾ ಇದ್ದೀನಿ, ಕಾಫಿ ಮಾಡ್ಕೊಂಡು ಬಂದು ಕುತ್ಕೊಂಡು ಮಾತಾಡೋಣ. ಸೊ ಇವಾಗ ನನಗೆ ಈ ಜಾಗ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಇಲ್ಲೇ ನಮ್ಮದು ವಿಂಡೋ ನೋಡಿಕೊಂಡು ಕುತ್ಕೋಬೋದು. ಅದಕ್ಕೆ ಏನು ಕುಡಿತಿದ್ಯಾ? ಅದರಲ್ಲಿ ಓಕೆ. ಸೊ ನಾನು ಮಧ್ಯ ಯಾಕೆ ವ್ಲಾಗ್ ಮಾಡಿರಲಿಲ್ಲ ಒಂದು 2-3 ದಿನ ಅಂತ, ಸೊ ಅದನ್ನ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಏನಂದರೆ ಈ ವ್ಲಾಗಲ್ಲಿ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಇವಾಗಂತೂ ಎಲ್ಲ ಕಡೆ ನೀವು ನೋಡ್ತಿರ್ಬೋದು, ಸಿಕ್ಕಾಬಟ್ಟೆ ಏನಂದರೆ ಎಲ್ಲ ಕಡೆ ಮೋಸ ಆಗ್ತಿದೆ. ಸೊ ಎಷ್ಟೊಂದು ಯಾವ್ಯಾವ ರೀತಿ ಜನಗಳನ್ನ ಮೋಸ ಮಾಡ್ಬೋದು ಆ ರೀತಿ ಎಲ್ಲ ಕಡೆ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಶೇರ್ ಮಾಡಿದ್ನ ಇಲ್ವಾ ಅಂತ. ಸೊ ಆ ಥರ ರೀಸೆಂಟಾಗಿ ಒಂದು 2-3 ಗ್ರೂಪ್ಸಲ್ಲಿ ನನಗೆ ಮತ್ತೆ ಅದು ಬರ್ತಾಯಿತ್ತು. ಸೊ ಅದ್ರ ಬಗ್ಗೆ ಅದಕ್ಕೆ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ. ಸೊ ಒಂದು ಬಂದು ಏನಂದರೆ ಮಕ್ಕಳದು ಒಂದು ನಮ್ಮ ಗ್ರೂಪಲ್ಲಿ ಬಂದಿತ್ತು. ಅದು ನನಗೆ ನೋಡಿ ತುಂಬ ಏನಂದರೆ ನಮ್ಮ ಗ್ರೂಪಲ್ಲಿಂದ ನಮ್ಮ ಸೊಸೈಟಿಲಿ ಆಗಿದ್ದಲ್ಲ, ಬೇರೆ ಕಡೆ ಆಗಿದ್ದು. ಸೊ ಏನಂದರೆ ಯಾರೋ ಒಂದು ಲೇಡಿ, ಅದು ಮೇ ಬಿ ಎಷ್ಟೊಂದು ಜನ ನೋಡಿರ್ತೀರ, ಯಾಕೆಂದರೆ ತುಂಬ ಅದು ಮೆಸೇಜಸ್ ಬಂದಿತ್ತು ಬೇರೆಯವ್ರಿಗೆಲ್ಲರಿಗೂ ವಾಟ್ಸಪ್ ಗ್ರೂಪ್ಸಲ್ಲಿ ಆ ಥರ ಎಲ್ಲ. ಸೊ ಒಂದು ಲೇಡಿ ಅಲ್ಲಿ ಹೋಗಿ ಮಕ್ಕಳ ಜೊತೆ ಅಂದರೆ ಸೆಕ್ಯೂರಿಟಿ ಗಮನಿಸಿಲ್ಲ. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ತುಂಬ ದೊಡ್ಡ ಸೊಸೈಟಿ ಇರುತ್ತಲ್ಲ, ಅಲ್ಲಿ ಒಂದೊಂದ್ಸರಿ ಮಿಸ್ ಆಗಿಬಿಡುತ್ತೆ ಎಷ್ಟೇ ಅವರು ಸೆಕ್ಯೂರಿಟಿ ಇದ್ರೂ. ಸೊ ಒಳಗಡೆ ಹೋಗಿದ್ದಾರೆ, ಅಲ್ಲಿ ಮಕ್ಕಳು ಪಾರ್ಕಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಮಕ್ಕಳನ್ನ ಮಾತಾಡಿಸ್ಕೊಂಡು ಅವ್ರ ಜೊತೆ ಎಲ್ಲ ಹಂಗೆ ಮಾತಾಡಿಕೊಂಡು ಅಲ್ಲಿ ಸ್ವಲ್ಪ ಚಾಕ್ಲೇಟ್ಸ್ ಕೊಟ್ಟು ಆಮೇಲೆ ಮತ್ತೆ ಇನ್ನೂ ಚಾಕ್ಲೇಟ್ಸ್ ಕೊಡ್ತೀನಿ ಹೊರಗಡೆ ಬನ್ನಿ ಅಂದ್ಬಿಟ್ಟು ಒಂದಷ್ಟು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಅಷ್ಟರಲ್ಲಿ ಒಬ್ಬರು ಸೆಕ್ಯೂರಿಟಿ ನೋಟಿಸ್ ಮಾಡಿ ಆಮೇಲೆ ಅವ್ರನ್ನ ಮಾತಾಡಿಸಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಮಕ್ಕಳನ್ನೆಲ್ಲ ಹಾಗೆ ಹಿಂಗೆ ಅಂದಾಗ ಲೇಡಿ ಸೊ ಏನಂದರೆ ಆಟೋ ಹೊತ್ಕೊಂಡು ಹೊಟ್ಟೋಗ್ಬಿಟ್ರಂತೆ. ಸೊ ಆಮೇಲೆ CCTV ಎಲ್ಲ ತೆಗೆದು ನೋಡಿದ್ದಾರೆ. ಸೊ ಆವಾಗ ಗೊತ್ತಾಗಿದೆ ಆಮೇಲೆ ಈ ಥರ ಎಷ್ಟೊಂದು ಆಗ್ತಿದೆ ಅಂತ. ಸೊ ತುಂಬ ಕಡೆ ಆಗ್ತಿದೆ. ಸೊ ಆದಷ್ಟು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರ ಜೊತೆ ಎಲ್ಲ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನಾನು ಜನಗದೇ ಹೇಳ್ತಾಯಿದ್ದೆ, ಯಾರು ಕರೆದ್ರೂ ಹೋಗ್ಬೇಡ. ಸೊ ನಮ್ಗೆ ಗೊತ್ತಿರೋರು ಬಿಟ್ಟು ಬೇರೆ ಯಾರು ಕೊಡೋಟ್ಟು ಚಾಕ್ಲೇಟ್ಸ್ ಎಲ್ಲ ತೊಗೊಬೇಡ ಅಂತ. ಸೊ ಅದರಿಂದ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ. ಏನು ಜಿಯಾನು ಹೇಳ್ಬೇಕಂತೆ, ಈ ಕಡೆ ಬೈಲಿ. ನಮ್ಮ ತಾತ ಹೇಳಿದ್ರು ಹುಷಾರಾಗಿ ಇಡಿ ಅಂತ. ಸೊ ಅಂದರೆ ನಮ್ಮ ಮಾವ ಹೇಳ್ತಾಯಿದ್ರು, ಅವನಿಗೆ ಕಾಲ್ ಮಾಡಿದಾಗ ಚಿನ್ನ ಎಲ್ಲೂ ಹೋಗ್ಬೇಡ, ಯಾರು ಕರೆದ್ರೂ ಹೋಗ್ಬೇಡ, ಹುಷಾರಾಗಿರಬೇಕು ಅಂತ. ಸೊ ಅದನ್ನು ನಿಮ್ಗೆ ಹೇಳ್ತಿದ್ದಾನೆ. ಸೊ ಇದು ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಬಂದು ದುಡ್ಡು, ಆಯಿತಾ. ದುಡ್ಡಂತೂ ತುಂಬ ಮೋಸಗಳು ಮಾಡ್ತಾರೆ ಇವಾಗ, ಬೇರೆಯವ್ರ ಥರ ಕಾಲ್ ಮಾಡೋದಾಗಿರ್ಬೋದು. ಸೊ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು, ನಾನು ಅದು ವ್ಲಾಗಲ್ಲಿ ಶೇರ್ ಮಾಡಿದ್ನ ಇಲ್ವಾ ನನಗೆ ನೆನಪಿಲ್ಲ, ಬಟ್ ಮಾಡಿದರೆ ಅಕಸ್ಮಾತ್ ಯಾರು ಹೊಸ ವ್ಯೂವರ್ಸ್ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಏನಾಗಿತ್ತು ಅಂದರೆ ಸುಮ್ಮನೆ ಜಸ್ಟ್ ಕಾಲ್ ಮಾಡಿದ್ರು, ಕನ್ನಡದಲ್ಲೇ ಮಾತಾಡ್ತಿರು. ಹಲೋ ಅಕ್ಕ, ನಾನು ಇಲ್ಲಿ ಮೆಡಿಕಲ್ ಸ್ಟೋರಿಗೆ ಬಂದಿದ್ದೀನಿ, ನಾನು ಮೆಡಿಕಲ್ ಸ್ಟೋರಲ್ಲಿ ಪೇ ಮಾಡೋಕ್ಕೆ ಹೋಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬಂದುಬಿಟ್ಟಿದೆ. ಸೊ ಸಾರಿ ಮಿಸ್ಸಾಗಿ ನಿಮ್ಮ ಅಕೌಂಟ್ಗೆ ಆಗಿಬಿಟ್ಟಿದ್ದೀನಿ. ಸೊ ಪ್ಲೀಸ್ ನನಗೆ ಮತ್ತೆ ವಾಪಸ್ ಕಳಿಸಿ ಅಮೌಂಟು ಅಂತ ಹಿಂಗೆ ಇದು ಮಾಡು. ನಾನು ಆಮೇಲೆ ಇಲ್ಲ ಹಂಗಾಗಲ್ಲ ಹಂಗೆ ಹಿಂಗೆ ಅಂತ ನಾನು ಸ್ವಲ್ಪ ಇದು ಮಾಡಿದೆ. ಆಮೇಲೆ ಒಂದು ಮೆಸೇಜ್ ಅವರೇ ರೆಡಿ ಮಾಡಿರ್ತಾರೆ, ಅದು ನಿಮ್ಮ ಅಕೌಂಟ್ದಾಗ ಡ್ಯಾಶ್ ಕ್ರೆಡಿಟೆಡ್ ದಿಸ್ ಅಮೌಂಟ್ ಅಂತ ಬರುತ್ತೆ. ಬಟ್ ನಾನು ಅದು ಸರಿಯಾಗಿ ಮೇಲೆ ಒಂದ್ಸರಿ ಗಮನಿಸಲಿಲ್ಲ. ಓಕೆ ಏನೋ ಕ್ರೆಡಿಟ್ ಆಯ್ತಲ್ಲ ಅಮೌಂಟ್ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಬಟ್ ನಾನು ಅದರಲ್ಲೆಲ್ಲ ಹುಷಾರಂಗೆ ನಾನು ಟ್ರಾನ್ಸ್ಫರ್ ಮಾಡಲ್ಲ. ಸೊ ನಾನು ಹೇಳಿದೆ ಆಮೇಲೆ ನಂಗೆ ಟೈಮ್ ಕೊಡಿ, ನಾನು ಮತ್ತೆ ಮಾಡ್ತೀನಿ ಅಂತ. ಒಂದು ತುಂಬ ಹೆಂಗೆ ಕೇಳ್ತಾ ಇದ್ದ ಅಂದರೆ, ಅಕ್ಕ ಪ್ಲೀಸ್ ಅಕ್ಕ ನಮ್ಮ ಅಮ್ಮಂಗೆ ಮೆಡಿಷನ್ ತೊಗೊಳ್ಳೇಬೇಕು, ನಾನು ಮಿಸ್ಸಾಗಿ ಮಾಡ್ಬಿಟ್ಟಿದ್ದೀನಿ, ಆದರೆ ಇವಾಗ ಅಮೌಂಟ್ ಇಲ್ಲ, ಪ್ಲೀಸ್ ನಾನು ಯಾರೂ ಮೋಸ ಮಾಡೋನಲ್ಲ ಹಾಗೆ ಹಿಂಗೆ ಅಂತ. ಸೊ ಹಿಂದೆನೇ ಆ ಮೆಸೇಜು ಕಳಿಸ್ಬಿಡ್ತಾರೆ, ಆಯಿತಾ. ಆಮೇಲೆ ನಾನೇನು ಮಾಡಿದೆ, ಟೈಮ್ ತೊಗೊಂಡೆ, ಇಲ್ಲ ನೀವು ಆಮೇಲೆ ಕಾಲ್ ಮಾಡಿ ನಾನು ನೋಡ್ತೀನಿ ಅಂತ. ಸೊ ಮಾಡಿದೆ, ಬಟ್ ಕ್ರೆಡಿಟೆಡ್ ಅಂತ ಇತ್ತು. ಆಮೇಲೆ ಮೇಲ್ಗಡೆ ನೋಡಿದಾಗ ಅದು ನನ್ನ ಬ್ಯಾಂಕ್ ಇದು ಮೆಸೇಜ್ ಅಲ್ಲ. ಸೊ ನೀವೇನಾದರೂ ಆ ಥರದಲ್ಲಿ ಓಕೆ ಕ್ರೆಡಿಟ್ ಆಯಿತು ಅಮೌಂಟ್ ಅಂತ ನೀವು ಅಲ್ಲೇ ಏನಾದರೂ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅದು ದುಡ್ಡು ಹೋಗುತ್ತೆ. ಸೊ ಆಮೇಲೆ ನಾನು ಬಂದಿರಲಿಲ್ಲ. ಆಮೇಲೆ ಚಂದಕ್ಕೆ ತೋರಿಸ್ದೆ, ಚಂದು ಹಿಂಗೆ ಮಾಡಿ ನೋಡಿ ಈ ಥರ ತುಂಬ ಕೇಳ್ತಿದ್ದಾನೆ, ಆಮೇಲೆ ಈ ಥರ ಹಿಂಗೆ ಹೇಳ್ತಿದ್ದಾನೆ ಅಂತ. ಆಮೇಲೆ ಏನು ಹೇಳ್ತಾರೆ, ಹೋಗಿ ಬಿಡಿಯಾಕೋ ನೀವೇ ಇಟ್ಕೊಂಡ್ಬಿಡಿ, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಅದು ನಿಮಗೆ ಇದಾಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಈ ಥರ ಎಲ್ಲ ಟ್ರೈ ಮಾಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಚಂದುಗೆ ಹೇಳಿದೆ. ಆಮೇಲೆ ಚಂದು ಸರಿ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದೆ, ನಂಗೆ ಕೊಡು ಅಂದರು. ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಕಾಲ್ ಮಾಡ್ದೆ. ಅಲ್ಲಿ ಅಕ್ಕ ನೋಡಿದ್ರಲ್ವಾ ಕ್ರೆಡಿಟ್ ಆಗಿದೆವಾ ಕಳಿಸಿ ಅಂತ. ಆಮೇಲೆ ಚಂದು ಮಾತಾಡಿದ್ರು, ಹಲೋ ಯಾರಪ್ಪ ನೀನು, ಅದು ಬಂದಿರೋದು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ, ನೀನೇನು ಹೇಳ್ತಾ ಸುಮ್ಮನೆ ಇದು ಸ್ಪ್ಯಾಮ್ ಮೆಸೇಜ್ ಅಂತ. ಆಮೇಲೆ ಟಪ್ ಅಂತ ಕಟ್ ಮಾಡಿಬಿಟ್ರು.
ಸೊ ಅದಕ್ಕೆ ತುಂಬ ಹುಷಾರಾಗಿರಿ. ಆಮೇಲೆ ನಿಮಗೆ ಕೊರಿಯರ್ ಬಂದಿದೆ, OTP ಕೊಡಿ ಅಂತಾರೆ. ನೀವೇನಾದ್ರು ಆರ್ಡ್ರ್ ಮಾಡಿದ್ದೀರಾ, ಯಾವ್ದು ಆರ್ಡ್ರ್ ಮಾಡಿದ್ದೀರಾ, ಯಾವುದು ಮೆಸೇಜ್ ಬಂದಿದೆ ಅದೆಲ್ಲ ತುಂಬ ನೋಡಬೇಕು. ಅಲ್ಲಿ ಬಂದ್ಬಿಡತ್ತೆ ಆಯಿತಾ OTP ಅಂತೆಲ್ಲ. ಬಟ್ ನೀಟಾಗಿ ಗಮನಿಸಬೇಕು. ನಮಗೆ ಎಷ್ಟೊಂದು ದಿನ ಆರ್ಡ್ರ್ ಮಾಡಿರೋರು ಗೊತ್ತಿರುತ್ತೆ. ಇವಾಗ ಅವತ್ತು ಅಷ್ಟೊಂದಾಗಿ ಕ್ರೆಡಿಟೆಡ್ ಯುವರ್ ಅಕೌಂಟ್ ಇಸ್ ಡ್ಯಾಶ್ ಕ್ರೆಡಿಟೆಡ್ ಇಷ್ಟು ಅಮೌಂಟ್ ಅಂತ ಬಂದಾಗ ನಾನು ತಕ್ಷಣ ಓಕೆ ಕ್ರೆಡಿಟ್ ಆಗಿದೆ ಅಂತ ಅನ್ಕೊಡ್ಬೋದಿತ್ತು. ಬಟ್ ನಾನೇನು ಮಾಡಿದೆ, ಆಮೇಲೆ ಚೆಕ್ ಮಾಡಿದೆ ನನ್ನ ಬ್ಯಾಂಕ್ ಕ್ರೆಡಿಟಾ, ನನ್ನ ಬ್ಯಾಂಕ್ದ ಹೆಂಗೆ ಏನು ಅಂತ. ಸೊ ಅದರಿಂದ ತುಂಬ ಹುಷಾರಾಗಿರಿ. ಈ ಥರ ಎಲ್ಲ ಮೋಸ ಆಗುತ್ತೆ. ಯಾವ್ಯಾವ ರೀತಿ ಮೋಸ ಮಾಡೋಕ್ಕಾಗುತ್ತೋ ಆ ರೀತಿ ಮೋಸ ಎಲ್ಲ ಮಾಡ್ತಾರೆ. ಸೊ ಮಕ್ಳದೊಂದು ನನಗೆ ಶೇರ್ ಮಾಡಬೇಕಿತ್ತು. ನನಗಂತೂ ಅದು ನಮ್ಮ ಇದರಲ್ಲಿ ಮೆಸೇಜಲ್ಲೆಲ್ಲ ನೋಡಿದಾಗ ತುಂಬ ಒಂದು ಸ್ವಲ್ಪ ಭಯನೂ ಆಯಿತು. ಅದರಿಂದ ಹುಷಾರಾಗಿರಿ. ನಮ್ಮದು ಚಿಕ್ಕ ಸೊಸೈಟಿ ಆಗಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತಿರ್ತಾರೆ. ಸೊ ಬಟ್ ಬಿಗ್ ಈಗ ನಾವು ಫಸ್ಟ್ ಬ್ರಿಗೇಡಲ್ಲಿದ್ವಲ್ಲ, ಅಲ್ಲಿ ತುಂಬ ದೊಡ್ಡ ಸೊಸೈಟಿ, ಗೊತ್ತಾಗಲ್ಲ ಯಾರು ಏನು ಅಂತ. ಸೊ ಒಳಗಡೆ ಯಾರೋ ಇರಬೇಕು ಅಂತ ಅನ್ಕೋತೀವಿ. ಅದರಿಂದ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ. ಸೊ ಇದು ಮತ್ತು ದುಡ್ಡಿನ ವಿಷಯದಲ್ಲಿ ಎರಡರಲ್ಲೂ ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.